ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ಇವಾಗ ದಿಢೀರಂತ ಮನೆಗೆ ಯಾರೋ ಬಂದು ಗೆಸ್ಟ್ಗಳು ಅನ್ಎಕ್ಸ್ಪೆಕ್ಟೆಡಾಗಿ ಬಂದುಬಿಡ್ತಾರೆ. ಅವ್ರಿಗೆ ಟಿಫನ್ ಮಾಡಬೇಕಂತ ಹೇಳಿದ್ರೆ ನಾವು ಮಾಡಿರೋದು ತಿನ್ಕೊಂಡಿರ್ತೀವಿ. ಮನೇಲಿ ಎಲ್ಲ ಖಾಲಿಯಾಗಿದೆ ಅಂದ ತಕ್ಷಣ ಇಮಿಡಿಯೇಟಾಗಿ ಏನಾದರೂ ಒಂದು ಮಾಡಿಕೊಡ್ಬೇಕಲ್ಲ ತಿನ್ನಲಿಕ್ಕೆ. ಅದಕ್ಕೆ ಒಂದು ಅಡುಗೆ ಮಾಡೋಣ ಅಂದ್ಕೊಂಡಿದ್ದೀನಿ. ಇವಾಗ ನಾನು ಆಲೂ ಪರೋಟ ಮತ್ತು ಚಟ್ನಿ ಮತ್ತು ಪೂರಿ ಮಾಡೋಣ ಅಂದ್ಕೊಂಡಿದ್ದೀನಿ. ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡಿ. ತುಂಬ ಈಸಿ, ಫಟಾಫಟ್ ಅಂತ ಮಾಡ್ಬೋದು. ರೆಸಿಪಿ ತುಂಬ ಈಸಿ ಇರುತ್ತೆ. ಎಲ್ಲ ಟ್ರೈ ಮಾಡಿ ಮಾಡ್ಕೋಬೋದು, ತಿನ್ಬೋದು ಮತ್ತು ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಇಂಪ್ರೆಸ್ ಮಾಡ್ಬೋದು. ಥ್ಯಾಂಕ್ ಯು. ಆಲೂ ಭರ್ತಾ ಮಾಡಲಿಕ್ಕೆ ಏನೇನು ಬೇಕೋ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ತೀನಿ. ಆಲೂಗಡ್ಡೆನ ಬೇಯಿಸ್ಕೊಂಡು ತಣ್ಣಗೆ ಮಾಡಿಕೊಂಡು ಅದನ್ನು ಹುಟ್ಟನ್ನು ಬಿಡಿಸ್ಕೋಬೇಕು. ಸೈಜ್ ಆದರೂ ಪರವಾಗಿಲ್ಲ, ದೊಡ್ಡದಾದ್ರೂ ಪರವಾಗಿಲ್ಲ, ಜನ ಎಷ್ಟಿದ್ದಾರೆ ನೋಡಿಕೊಂಡು ಅದರ ಪ್ರಕಾರ ಮಾಡಬೇಕು. ಇದು ಆಲೂ ಪರೋಟ ತುಂಬ ಟೇಸ್ಟಿ ಇರುತ್ತೆ, ಸಿಂಪಲಾಗಿರುತ್ತೆ, ಈಸಿ ಇರುತ್ತೆ. ಮತ್ತು ಆಲೂಗಡ್ಡೆನ ಪೀಸ್ ಮಾಡ್ಕೋಬೇಕು. ಈರುಳ್ಳಿ ಒಂದು 2 ಹಾಕ್ಕೊಳ್ಳೋಣ, ಖಾರದ ಪುಡಿ ಸ್ವಲ್ಪ ಹಾಕ್ಕೊಳ್ಳೋಣ, ಉಪ್ಪು, ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕ್ಕೊಂಡು ಕಲಿಸ್ಕೊಂಡು ಇಟ್ಕೋಬೇಕು. ಮತ್ತು ಇದಕ್ಕೆ ಈರುಳ್ಳಿ ನಾವು ಕಡಿಮೆ ಹಾಕಿದ್ರೆ ಚೆನ್ನಾಗಿರಲ್ಲ. ಸ್ವಲ್ಪ 4 ಆಲೂಗಡ್ಡೆ ಅಂತ ಹೇಳಿದ್ರೆ 2 ಈರುಳ್ಳಿ ಹಾಕ್ಕೋಬೇಕು, ಚೆನ್ನಾಗಿರುತ್ತೆ. ಇನ್ನೇನು ಬೇರೆ ಯಾವುದು ಇಂಗ್ರೀಡಿಯೆಂಟ್ಸು ಇಲ್ಲ ಇದಕ್ಕೆ. ಇಷ್ಟೇ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ತಿನ್ನೋದು. ಇದ್ರ ಜೊತೆ ಚಟ್ನಿ ಮಾಡ್ಕೋಬೋದು. ಯಾವ ಚಟ್ನಿ ಅದು ಸರಿ ಚೆನ್ನಾಗಿರುತ್ತೆ. ಚಟ್ನಿ ಜೊತೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಪೂರಿ ಅಂತೂ ತುಂಬ ಟೇಸ್ಟಿ ಇರುತ್ತೆ. ಎಲ್ಲ ಟ್ರೈ ಮಾಡ್ಕೋಬೇಕು, ತುಂಬ ಚೆನ್ನಾಗಿರುತ್ತೆ. ಮತ್ತು ಮನೇಲಿ ಗೆಸ್ಟ್ಗಳು ಇಮಿಡಿಯೇಟಾಗಿ ಬಂದುಬಿಟ್ರೆ ನಾವು ಏನು ಮಾಡೋದು ಎತ್ತ ಮಾಡೋದಂತ ಗೊತ್ತಾಗಲ್ಲ. ಆಲೂಗಡ್ಡೆ ಮಾತ್ರ ಬಾಯ್ಲ್ ಮಾಡ್ಕೊಳ್ತೀವಿ, ಮಿಕ್ಕಿದೆಲ್ಲ ಹಸಿನೇ ಹಾಕ್ಕೊಳ್ತೀವಿ. ತುಂಬ ಚೆನ್ನಾಗಿರುತ್ತೆ. ದಿಢೀರಂತ ಮಾಡೋದು ಪಲ್ಯ ಇದು, ತುಂಬ ಚೆನ್ನಾಗಿರುತ್ತೆ. ಪೂರಿಗಂತೂ ತುಂಬ ಒಳ್ಳೆ ಕಾಂಬಿನೇಷನ್ ಇದು. ಎಲ್ಲ ಟ್ರೈ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.